ಇಷ್ಟೆಲ್ಲ ವಿವಾದ ಆಗ್ತಾ ಇದ್ದ ಹಾಗೇನೆ ತಮ್ಮ ಹೇಳಿಕೆಗೆ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ರಾಮ ಮಂದಿರ ನಿರ್ಮಾಣದಿಂದ ಬಡತನ ನಿರ್ಮೂಲನೆ ಆಗಿದೆಯಾ ಅಂತ ಕೇಳಿದ್ರಲ್ಲ, ಈ ಹೇಳಿಕೆಗೆ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ಟೀಕೆಯ ಬೆನ್ನಲ್ಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ನಾನು ಜನರಲ್ ಆಗಿ ಹೇಳಿದ್ದೀನಿ ಅಷ್ಟೇ ಅಂತ. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ. ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟಾರ. ಅದು 40% ಕಟ್ಟಾರ. ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲನೆ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿರಿಗೆ ಏನು ಬಂದಿರ್ತದೆ ಆಗ್ಲಿ, ಅದು ಇರ್ಲಿ. ನಮಗೆ ಅದ್ರ ಬಗ್ಗೆ ವಿರುದ್ಧ, ಬಟ್ ಅದನ್ನ ಹೇಳಕ್ ಕೊಟ್ಟು ಕೇಳ್ತೀರಿ ನೀವು. ಬೇಕು, ಎಲ್ಲರೂ ಬೇಕು. ನಮಗೆಲ್ಲ ದೇವರುಗಳು ಬೇಕು. ನಮಗೆ ಸಿಖ್ ಬೇಕು, ಇಸಾಯಿ ಬೇಕು, ಜೀಸಸ್ ಬೇಕು. ಇವ್ರಿಗೇನು ಪ್ರಾಬ್ಲಮ್ ಏನು? ಇವ್ರದ್ದು ಯಾವ ಕಾರಣಕ್ಕೆ ಜಾಗ ಸರಿ ಇಲ್ಲ ಅಂತಿದ್ದಾರೆ. ಅಂದ್ರೆ ಜಾಗ ಸರಿ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದಲ್ಲ. ಸುಪ್ರೀಂ ಕೋರ್ಟ್ ಏನು ಕೊಟ್ಟಿತ್ತು ಅದ್ರ ಮೇಲೆ ಎಕ್ಸ್ಟ್ರಾ, ಅಂದ್ರೆ ಅದೇ ಜಾಗದಲ್ಲಿ ಎಕ್ಸ್ಟ್ರಾ ಜಾಗ ತಗೊಂಡು ಆ ಜಾಗ ಕಟ್ಟಿದಾರೆ ಅಂತ ಜನರಲ್ ಆಗಿ ಹೇಳಿರ್ತಕ್ಕಂಥ ಕಮೆಂಟ್. ಸೊ ಈಗ ರಾಮ ಮಂದಿರ ತಕ್ಷಣ, ರಾಮನ ಪರ ಮಾತಾಡಿದ ತಕ್ಷಣ ಇವ್ರಿಗೆ ಅಂತ ಅಂದ್ರೆ ರಾಮ ಮಂದಿರ ಕಟ್ಟಬಾರ್ದಂತಲ್ಲ. ಇದು 40% ಕಟ್ಟಿರ್ತಕ್ಕಂಥ ರಾಮ ಮಂದಿರನ ಇವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಬಂದಿಲ್ಲ. ಸೊ ನನಗೆ ಗುರುತಲ್ಲ, ಏನ್ ಚರ್ಚೆ ಕಡೆ ಏನ್ ನಡೀತಾ ಇದೆ ಗುರುತಲ್ಲ. ಯಾಕಂದ್ರೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ನನಗೂ ಸರಿಯಾಗಿ ಎಕ್ಸಾಕ್ಟ್ಲಿ ಗುರುತಲ್ಲ. ವಾಟ್ ಇಸ್ ದ ಕ್ವಶನ್ ಯು ವಾಂಟ್ ಆಸ್ಕ್? ಅವರು ಸ್ಪಷ್ಟವಾಗಿ ಕೇಳ್ತಾ ಇರೋದು, ನೀವು ಬೆಳಗ್ಗೆ ಹೇಳಿಕೆಯನ್ನು ಕೊಟ್ರಿ, ರಾಮ ಮಂದಿರ ಕಟ್ಟಿದ್ರಿಂದ ಬಡವರಿಗೆ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ದಾರೆ. ಹೌದು ಅಲ್ರಿ, ರಾಮ ಮಂದಿರ ಕಟ್ಟಿರೋದ್ರಿಂದ ನಾನೊಬ್ಬ ಹಿಂದೂನೇ, ಅದರಿಂದ ನೇರವಾಗಿ ಏನು ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಏನು ಕಾಣಲ್ಲ. ದೇವ್ರ ಭಕ್ತಿ ಎಲ್ಲರಿಗಿದೆ, ದೇವ್ರ ಭಕ್ತಿ ಇರ್ತಕ್ಕಂಥದ್ದು ಎಲ್ಲರಿಗಿದೆ. ಅಂದ್ರೆ ಬಡತನ ಇರೋದಿಲ್ಲ ಏನ್ ದೇವ್ರ ಭಕ್ತರಿಗೆ? ಅಂದ್ರೆ ದೇವ್ರ ಭಕ್ತಿ ಇದ್ರೆ ಯಾರು ಬಡತನ ಇರೋದಲ್ಲ. ಸೊ ಇವರು ಮಂದಿರ ಕಟ್ಟಿ ಓಟ್ ಅದ್ರ ಮೇಲೆ ಕೇಳ್ತಾ ಇದಾರೆ. ಇನ್ನು ಮುಂದೆ ಕಾಂಗ್ರೆಸ್ ನಾಯಕರು ವಿವಾದಾತ್ಮಕ ಹೇಳಿಕೆಯನ್ನು ಕೊಡಬೇಕಾದ್ರೆ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ರೆಡಿ ಮಾಡಿಕೊಂಡೇ ಕೊಡಿ. ಮಾಧ್ಯಮದವರು ಬಿಡಲ್ಲ. ನೀವು ಕೇಳಿದ್ದಕ್ಕೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ನಿಮಗೆ ಸ್ಪಷ್ಟನೆ ಕೊಡೋಕ್ಕೆ ಬರಲಿಲ್ಲ, ಸಿಕ್ಕಾಕೋತೀರಿ ಅಂತಂದರೆ ಇಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡಿ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪಕ್ಷ ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಯಾಕೆಂದರೆ ಅಲ್ಟಿಮೇಟ್ಲಿ ಎಲೆಕ್ಷನ್ನಲ್ಲಿ ಅದು ಪ್ಲಸ್ ಅಥವಾ ಮೈನಸ್ ಆಗ್ತಕ್ಕಂಥದ್ದು ಪಾರ್ಟಿಗೆ. ಹಾಗಾಗಿ ಏನು ಎಚ್ಚರಿಕೆ ತಗೋತೀರಾ ಅಂತ ಪಕ್ಷದವರು ಯೋಚನೆ ಮಾಡಿ.